ಚಿನ್ನದಾಸೆಗೆ ಅಜ್ಜಿಯ ಮೇಲೆ ಕಿರಾತಕರ ಅಟ್ಟಹಾಸ. ಅಜ್ಜಿಯ ಕೊಲೆ ಮಾಡಿ ಓಲೆ ಕಸಿದ ಕದೀಮರು. ಚಿಕ್ಕಬಳ್ಳಾಪುರ ಜಿಲ್ಲೆ ಅದ್ಯಾಕೋ ಬರ್ತಾ ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಎಂಬ ಅನುಮಾನ ಶುರುವಾಗಿದೆ. ನಿತ್ಯ ಕೊಲೆ ಸುಲಿಗೆಗಳಂತಹ ಪ್ರಕರಣಗಳು ನಡೀತಾ ಇದ್ದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಇದೀಗ ಚಿನ್ನದಾಸೆಗೆ ಕಿರಾತಕರು ಅಜ್ಜಿಯ ಮೇಲೆ ಅಟ್ಟಹಾಸ ಮೆರೆದಿದ್ದು ಚಿನ್ನವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಬಳಿಯ ಬಸವನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದ ಸುಮಾರು 83 ವರ್ಷದ ಸುನಂದಮ್ಮ ಎಂಬ ಅಜ್ಜಿಯ ಮೇಲೆ ಕದೀಮರು ಹಲ್ಲೆ ನಡೆಸಿ ಅಜ್ಜಿಯ ಕಿವಿಯಲ್ಲಿದ್ದ ಓಲೆಯನ್ನ ಕಸಿದು ಎಸ್ಕೇಪ್ ಆಗಿದ್ದಾರೆ. ಚಿನ್ನದ ಓಲೆ ಕಸಿದುಕೊಳ್ಳುವ ಭರದಲ್ಲಿ ದುಷ್ಕರ್ಮಿಗಳು ಕೊಲೆಗೈದಿದ್ದಾರೆ. ಹಲ್ಲೆಯಿಂದ ಅಜ್ಜಿ ಕಿರುಚಾಡಲು ಶುರು ಮಾಡಿದಾಗ ಅಕ್ಕಪಕ್ಕದ ಮನೆಯವರಿಗೆ ವಿಚಾರ ಗೊತ್ತಾಗಿದೆ. ಅಷ್ಟರಲ್ಲಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಅದೇ ಹೋಗಿ ನೋಡಿದ್ವಿ, ವಾಮಿಟ್ ಮಾಡ್ಕೊಂಡವಳೆ ಅಂತ ಕಿರ್ಚ್ಕೊಂಡು ಹೋಗಿ ನೋಡಿದ್ರೆ ತಿರ್ಗಿ ಗೊತ್ತಾಯ್ತು ಹೊಡೆದ್ಬಿಟ್ಟು ಹೋಗವ್ರೆ ಅಂತ. ತಿರ್ಗಿ ನೋಡ್ತಾ ವಾಲೆ ಎಲ್ಲ ಕಿತ್ಕೊಂಡು ಹೋಗವ್ರೆ, ಚೆನ್ನಾಗಿ ಹೊಡೆದ್ಬಿಟ್ಟು ಹೋಗವ್ರೆ. ಇಲ್ಲಿ ಮಾತ್ರ ಇಲ್ಲಿ ಸ್ವಲ್ಪ ಹಿಂಗೆ ಇಲ್ಲಿ ಹಿಂಗೆ ಕಟ್ಟಾಗಿತ್ತು ಸರ್, ವಾಲೆಗಳು ಕಿತ್ಕೊಂಡು ಹೋಗೋರು ವಾಲೆ. ಯಾರ ಮೇಲೆ ಡೌಟ್ ಇದೆಯಾ ಅಂತ? ಡೌಟ್ ಅಂದ್ರೆ ಹೇಳಕ್ಕಾಗಲ್ಲ ಸರ್. ಯಾರನ್ನ ಈ ಕಡೆ ಓಡಾಡಿದ್ರೆ ಗೊತ್ತಾಗ್ತಿತ್ತು ಇಂಥವ್ರು ಬಂದಿದ್ರು ಹೋದ್ರು ಅಂತ. ಯಾರು ಬರ್ಲಿಲ್ಲ ನೆನ್ನೆ ಈ ಕಡೆ ಎಲ್ಲ. ಅವ್ರ ಮನೇಲಿ ಯಾರು ಇದ್ರು ಕಣ್ಣೆ ಅಂತ? ಅಜ್ಜಿ ಒಬ್ಳೆ. ಮನೇಲಿ ಯಾರು ವಾಸ ಮಾಡ್ತಾ ಇದ್ರು ಅಂತ? ವಾಸ ಅಂದ್ರೆ ಅಜ್ಜಿ, ಮಗಳು, ಮೊಮ್ಮಕ್ಳಿಬ್ರು. ಅಳಿಯನೂ ಇಲ್ಲ, ಚಿಕ್ಕ ಮೊಮ್ಮಗನೂ ಇಲ್ಲ. ದೊಡ್ಡ ಮೊಮ್ಮಗನ ಕೆಲ್ಸಕ್ಕೆ ಹೋಗ್ತಾನೆ, ಅವಾಗ ಬರ್ತಾನೆ ಮನೆ ತಕ್ಕ ಅಷ್ಟೇ. ಅವನು ಇಲ್ಲಿಲ್ಲ, ನೆನ್ನೆ ಎಲ್ಲ ಹೋಗಿದ್ದ. ಫೋನ್ ಮಾಡಿದಾಗ ಅವನು ಅವಾಗ ಓಡ್ ಬಂದಿದ್ದು. ನಿಮ್ಗೆ ಯಾವ ಥರ ಗೊತ್ತಾಯ್ತಕ್ಕ ಅದು? ನಿಮ್ಗೆ ಯಾವ ಥರ ಗೊತ್ತಾಯ್ತು ಅಂತ? ಕಿರ್ಚ್ಕೊಂಡ್ರೆ ಏನು ಅಂತ ಅವರು? ಆಯಮ್ಮ ಕೆಲಸದಿಂದ ಬಂದು ನೋಡಿ ಕಿರ್ಚ್ಕೊಂಡಾಗೆ ಗೊತ್ತಾಗಿದ್ದು ನಮ್ಗೆ. 3:15 ಟೈಮ್ ಅವಾಗ ಆಯಮ್ಮ ಬಂದು ಕಿರ್ಚ್ಕೊಂಡಾಗ ನಮ್ಗೆ ಗೊತ್ತಾಗಿತ್ತು. ಯಾವ ಥರ ಇದೆ ಬಾಡಿ ನೋಡೋಕ್ಕೆಲ್ಲ ಮುಖ ಎಲ್ಲ? ಅದು ಊದ್ಕೊಂಡಿತ್ತು ಸರ್ ಇಲ್ಲಿ, ಇದೆಲ್ಲ ಕಣ್ಣು ಎಲ್ಲ. ಇಲ್ಲಿ ಡೆತ್ ಆಗಿದ್ರೆ ಮನೆಯಲ್ಲಿ ಡೆತ್ ಆಗಿದ್ರೆ ಉಸಿರಿತ್ತ? ಇಲ್ಲ, ಸ್ವಲ್ಪ ಉಸಿರು ಆಡ್ತಾ ಇದ್ದು ಗೊರ್ಗೊರ ಅಂತ. ಗಂಟ್ಲಲ್ಲಿ ಮಾತ್ರ ಸೌಂಡ್ ಬರ್ತಾ ಇತ್ತು. ಇನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಮೂಲದ ಅಜ್ಜಿ ಸುನಂದಮ್ಮ ಇತ್ತೀಚೆಗೆ ಬಸವನಹಳ್ಳಿ ಗ್ರಾಮದಲ್ಲಿ ಬಂದು ವಾಸವಾಗಿದ್ರು. ಮಗಳು ಮೊಮ್ಮಕ್ಕಳೊಂದಿಗೆ ವಾಸವಾಗಿದ್ದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕೃತ್ಯ ಎಸಗಿದ್ದು ಗ್ರಾಮದಲ್ಲಿ ಆತಂಕದ ವಾತಾವರಣ ಮೂಡಿದೆ. ಇನ್ನು ಅಜ್ಜಿಯ ಮೇಲಿನ ಹಲ್ಲೆಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಆದಷ್ಟು ಬೇಗ ಅಜ್ಜಿಯನ್ನ ಕೊಂದಿರೋ ಆರೋಪಿಗಳ ಪತ್ತೆಗೆ ಆಗ್ರಹಿಸಿದ್ದಾರೆ. ಬೆಳಗ್ಗೆ ನಮ್ಮ ಅಜ್ಜಿ ನಾನು ಆಮೇಲೆ ನಮ್ಮ ಅಜ್ಜಿ ನಮ್ಮಮ್ಮ ಇಟ್ಕೊಂಡು 8 ಗಂಟೆ ಆ ಟೈಮಲ್ಲಿ ಕೆಲಸಕ್ಕೆ ಹೋಯ್ತು. ನಾನು ಸ್ನಾನ ಮಾಡ್ಕೊಂಡು ನಮ್ಮ ಅಜ್ಜಿ ಟಿಫನ್ ಮಾಡಿ ಮಾಡಿದೆ. ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಈ ಥರ ಔಟ್ಸೈಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದಾಗ ಸರಿ ಅಂದ್ಬಿಟ್ಟು ಔಟ್ಸೈಡ್ ಹೋದೆ. ಮತ್ತೆ ಮನೇಲಿ ಯಾರು ಇದ್ದಿಲ್ಲ, ಮನೆ ಪಕ್ಕದವ್ರು ಯಾರು ಇದ್ದಿಲ್ಲ. ಆ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಒಂದು 3-3:30 ಟೈಮಲ್ಲಿ ಫೋನ್ ಬಂತು ಔಟ್ಸೈಡ್ ಇದ್ದೆ, ಹೊರಗಿಂದ ಮನೆ ಪಕ್ಕದವ್ರು ನಿಮ್ಮ ಅಜ್ಜಿಗೆ ಈ ಥರ ಏನು ಆಗ್ಬಿಟ್ಟಿದೆ, ಬೇಗ ಬಾಕಿ ಗಾಬರಿನ ಫೋನ್ ಮಾಡಿದೆ. ಸಡನ್ ಆಗಿ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಿದ್ದಾಗ ನೋಡಿದಾಗ ಆಂಬುಲೆನ್ಸ್ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾನು ಆ ಕಾರಲ್ಲಿ ಒಂದು ಆಗತ್ತೆ ಕರ್ಕೊಂಡು ಹೋಗಿದ್ದೆ. ಆ ಟೈಮಲ್ಲಿ ಆಂಬುಲೆನ್ಸ್ ಬಂತ. ಆಂಬುಲೆನ್ಸಲ್ಲಿ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಸೀರಿಯಸ್ ಕೇಸು ಈಗ ಆಗಲ್ಲ ಬೆಂಗಳೂರು ಕರ್ಕೊಂಡು ಹೋಗಿ. ಬೆಂಗಳೂರು ಕರ್ಕೊಂಡು ಹೋಗೋ ಟೈಮಲ್ಲಿ ಬ್ಲಡ್ ವಾಮಿಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಆ ಟೈಮಲ್ಲಿ ಯಲಹಂಕ ಟೈಮಲ್ಲಿ PK ಹಾಸ್ಪಿಟಲ್ ಅಂತ ಹೋಗ್ತಿದ್ದೆ. ಎಮರ್ಜೆನ್ಸಿ ಅಂದ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೀನಿ. ಅಲ್ಲಿ ಹೋಗಿದ್ದೆ ಒಂದು 5 ಮಿನಿಟ್ಸ್ಗೆಲ್ಲ ಏನೇನು ಯಾವ ಥರ ಆಗಿದೆ? ನಮ್ಮ ಮನೆಯಲ್ಲಿ 2 ಕಿವಿಗಳು ಕಿತ್ಕೊಂಡು ಒಲೆ ಇತ್ತು, ಬಂಗಾರ ಇತ್ತು, 2 ಕಿವಿ ಒಲೆ ಇತ್ತು. 2 ಕಿವಿ ಒಲೆನೂ ಕಿತ್ಕೊಂಡಿದ್ದೆ. ಮತ್ತೆ ಲೆಫ್ಟ್ ತಲೆಗೆ ಜೋರಾಗಿ ಏನೋ ಯಾರ ಅನುಮಾನ ಏನಾದ್ರು ಇದೆಯಾ? ಈ ಥರ ಕಂಪ್ಲೇಂಟ್ ಆಗಿದೆ? ಎಲ್ಲಿ ಕೊಟ್ಟಿದ್ದೀರಿ? ಏನಾದ್ರು ರೀಸನ್ ಇದೆಯಾ ಈ ತರ ಗಲಾಟೆ ಆಗ್ಬೇಕು? ಯಾರಾದ್ರು ಅಟ್ಯಾಕ್ ಮಾಡೋದು? ಲಾಸ್ಟ್ ಮನೆ ಇದ್ದಾರೆ ಸರ್, ಅಜ್ಜಿ ಬೇರೆ ಒಬ್ಬಳೇ ಮನೆ ಪಕ್ಕದವ್ರು ಯಾರಿಲ್ಲ ಅಂದ್ಬಿಟ್ಟು ಅಜ್ಜಿ ಮನೇಲಿ ಒಬ್ಬರೇ ಇದ್ದಾರೆ, ಮಕ್ಕಳು ಮೊಮ್ಮಕ್ಕಳು ಅಂತ? ಮಕ್ಕಳೆಲ್ಲ ಅವರು ಎಲ್ಲ ಹೆಣ್ಮಕ್ಳೇ, ಅವ್ರ ಮನೆಯಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಹಾಗೂ ಮಂಚೇನಹಳ್ಳಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಅಲ್ಲದೆ ಕುಟುಂಬಸ್ಥರು ಹಾಗೂ ಸ್ಥಳೀಯರ ಹೇಳಿಕೆ ಆಧಾರದ ಮೇರೆಗೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ.
ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.